वामदेव मंत्रिणी शब्दकेन स्नापयामि वनस्पतिरसोपेत गन्धोऽयं दुपन्ताजं सर्पयामि मधुवातनारुताय च मधुशरं सिन्धवः ನೀರು ಬರಲ್ಲ ಅರಸೀಕೆರೆ ತಾಲೂಕಿಗೆ ಕಣ್ಕಟ್ಟೆ ಹೋಗ್ಲಿಗೆ ಅಂತ ಭಾಷಣ ಮಾಡೋದು ಗೊತ್ತಿಲ್ಲ ನಿಮ್ಗೆಲ್ಲ ಗೊತ್ತಿತ್ತಾನೆ ಅಲ್ರಿ ಗೊತ್ತಾರ ಹೇಳ್ರಿ ಮೇಟಿ ಕುಡ್ಕೆ ರೆಡಿ ನಿಂತ ತಾನೆ ಈಗ ಹೆಂಗ್ ಬಂದ ನೀರು ಶಿವಲಿಂಗೇಗೌಡ ಅಂತಂದ ಹೆಂಗ್ರಿ ತುಂಬ್ತಾ ಐತೆ 5 ವರ್ಷದಿಂದ ಮಾಡಾಡ್ಕೆರೆ ಈ ಸರಿ ದೊಡ್ಡ ಮೇಟಿ ಕುಡ್ಕೆಲ್ಲ ಹೇಳಿದ್ರಲ್ಲ ದೊಡ್ಡ ಮೇಟಿ ಕುಡ್ಕೆಗೆ ಈ ಸರಿ ಬಾಗಣ ಬಿಡ್ಲೋದ್ರಿ ನಾವು ಕಣ್ಕಟ್ಟೆ ಹೋಬಳಿ ಅಂತರ್ಜಲ ಇವತ್ತು 20 ಅಡಿಲಿದೆ ಕೆರೆ ತುಂಬಿಸೋ ಹೊತ್ತಿಗೆ ಯಾವ ಊರಲ್ಲಿ ಚೆಕ್ ಡ್ಯಾಮ್ ಕಟ್ಟಿಲ್ಲ ಎಲ್ಲ ಊರಲ್ಲೂ ಚೆಕ್ ಡ್ಯಾಮ್ಗಳು ನಿಂತವೆ ನೀರು ಇಡೀ ಕಣ್ಕಟ್ಟೆ ಹೋಬಳಿಯನ್ನ ಇವತ್ತು ಬರದ ನಾಡು ಅಂತ ಹೇಳ್ತಾ ಇದ್ರು 1,500 ಅಡಿ ಕೊರೆದ್ರು ಬೋರಲ್ಲಿ ನೀರು ಬರ್ತಾ ಇರ್ಲಿಲ್ಲ ಅಂತ ನೀರನ್ನ ಇವತ್ತು 20 ಅಡಿ ಅಂತರದಲ್ಲಿ ನೀರು ಸಿಗುವಂತ ಮಾಡಿರ್ತಕ್ಕಂಥ ನನಗೆ ನೀವೆಲ್ಲೆಲ್ಲಿಂದಲೋ ಕರ್ಕ ಬರ್ತಾರಂತದ್ದು ಯಾರನ್ನ ಪುಣ್ಯಾತವ್ರು ವಲಸೆ ಕರ್ಕ ಬರ್ತಾರ ಯಾಕೆ ಕರ್ಕ ಬರ್ತಾರೆ ಏನಾಗಿದ್ದೀನಿ ನಾನು ಕೆಟ್ಟ ಸುತ್ತಾಡಿದಿನ ಮೋಸ ಮಾಡಿದಿನ ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇನೆ ಅಂದ್ರೆ ಇಡೀ ರಾಜ್ಯದ ಜನ ನೋಡುತ್ತೆ ಶಿವಲಿಂಗೇಗೌಡ ಇವತ್ತು ಯಾವ ವಿಚಾರ ಮಾತಾಡ್ತಾನೆ ಏನ್ ಮಾತಾಡ್ತಾನೆ ಅಂತ ಹೆಸರನ್ನ ನೀವೆಲ್ಲೋದ್ರು ಒಳ್ಳೆ MLA ಗೆಲ್ಸಿದಿರಪ್ಪ ಒಳ್ಳೆ MLA ಗೆಲ್ಸಿದಿರ ಅಂತ ನಿಮ್ಮನ್ನ ಹೇಳ್ತಾರೆ ಜನ ಅಂತ ಕೆಲಸ ಮಾಡಿದಿನ ಹೊರತು ನಿಮಗೆ ಅಪಕೀರ್ತಿ ತರುವಂತ ಕೆಲಸವನ್ನು ನಾನು ಒಂದನ್ನೂ ಮಾಡಿಲ್ಲ. ಎಷ್ಟು ದೇವಾಲಯಗಳನ್ನು ಕಟ್ಟಿಸಿದ್ದೀರಿ, ಎಷ್ಟು ದೇವಾಲಯಗಳಿಗೆ ಮಾಡಿದ್ದೀರಿ. ಇವತ್ತಿಲ್ಲಿ ಕೂತಿದ್ದೀರಿ. ಇಡೀ ಮಾಡಾಳು ಗ್ರಾಮದಲ್ಲಿ ನಾನು ಮೊದಲು ಬಂದಾಗ ಗೌರಮ್ಮನ ಪೂಜೆಗೆ ಹೋಗಕ್ಕಾಗ್ತಿತ್ತ? ಆ ಮಳೆ ಬಂದ್ರೆ ಆ ರೊಂಡೆ ಇವತ್ತು ಹೆಂಗಿದೆ? ಇಡೀ ಅರಸೀಕೆರೆ ತಾಲೂಕಿನ 530 ಹಳ್ಳಿಗಳಿಗೆ ಕಾಂಕ್ರೀಟ್ ರಸ್ತೆ ಹಾಕ್ಸಿದ್ದೀನಿ. ಸುಲಭವಾಯಿತು. ಇದನ್ನೆಲ್ಲ ಮಾಡಿ ಮಾಡಾಳನ್ನ ಒಂದು ಮಾದರಿ ಮಾಡಿ ಇವತ್ತು ಕೆಲಸ ಮಾಡ್ತಾ ಇರುವಂತ ನಮ್ಗೆ ನೀವೇನೇನೋ ಮಾತಾಡ್ತೀರಿ, ನನಗದ್ರ ಚಿಂತೆ ಇಲ್ಲ. ಯಾರೋ ವೈಯಕ್ತಿಕವಾಗಿ ಕೆಲಸ ಆಗದವ್ರು ನಮ್ಮನ್ನು ಬೈಕೊಂಡು ಹೋಗ್ಬೋದು ಅಷ್ಟೇ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆದ್ರಿಂದ ದಯಮಾಡಿ ನಾನು ಇಷ್ಟೇ ಹೇಳೋದು, ನಿಮ್ಗೆ ಆಗಬೇಕಾದಂತ ಎಲ್ಲ ಕೆಲಸಗಳನ್ನ ಈಗ ನಿಮ್ಮನ್ನೇ ಇದು ವಿಧಾನಸಭೆ ಅಂತ ತಿಳ್ಕೊಳ್ಳಿ. ಇದು ನಿಮ್ಗೆ ವಿಧಾನಸಭೆ, ನೀವೆಲ್ಲ ವಿಧಾನಸಭಾ ಸದಸ್ಯರು. ನಾನು ಇಲ್ಲಿ ಕೂತಿದ್ದೀನಿ, ನೀವು ನನಗೆ ಪ್ರಶ್ನೆ ಕೇಳಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡ್ಕೋಣ. ಯಾವುದೇ ತಪ್ಪು ನಪ್ಪುಗಳಾಗಿದ್ರು ಅದನ್ನು ಖಂಡಿಸೋಣ. ಒಳ್ಳೆ ಮಾರ್ಗದಲ್ಲಿ ಅರಸೀಕೆರೆ ತಾಲೂಕು ಬೆಳೀತಾ ಇದೆ. ಅರಸೀಕೆರೆ ತಾಲೂಕನ್ನ 80 ವರ್ಷದಿಂದ ಈ ಹಾಸನ ಜಿಲ್ಲೆಯ ರಾಜಕಾರಣಿಗಳು ಕಡೆಗಣಿಸಿದ್ರು. ಅರಸೀಕೆರೆನ ಏನ್ ಕೊಟ್ಟಿದ್ರು? ಅರಸೀಕೆರೆಗೆ ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟಿದ್ರ? ಪುಣ್ಯಾತುಂಗ 2-3 ಆಸ್ಪತ್ರೆ ಮಾಡ್ಕೊಂಡಿದ್ರಿ, ಒಣನ್ಸ್ಬುರ್ಗ್ ಮಾಡ್ಕೊಂಡಿದ್ರಿ. ಪಾಲಿಟೆಕ್ನಿಕ್ ಕೊಟ್ಟಿದ್ರ, ITI ಕೊಟ್ಟಿದ್ರ. ಇಡೀ ನಾನು MLA ಆದ್ಮೇಲೆ ಇಡೀ ದೇಶ ದಿಕ್ಕುಗಳಲ್ಲಿ ಮುರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡಿ ಇವತ್ತು 5,000 ಮಕ್ಕಳು ವಿದ್ಯಾಭ್ಯಾಸವನ್ನು ಪುಕ್ಕಟ್ಟೆಯಾಗಿ ಮಾಡ್ತಾ ಇದ್ದಾರೆ. ಇದು ಸಾಧನೆ ಅಲ್ವಾ ನಿಮ್ಗೆ? ಕಣ್ಣಿ ಕಾಣಲ್ವಾ ನಿಮ್ಗೆ? ಇಂಥ ಸಾಧನೆ ಹೇಳಕ್ ಹೋದ್ರೆ ಅರಸೀಕೆರೆ ತಾಲೂಕಿನಲ್ಲಿ ಒಂದು ರೋಡಲ್ಲಿ ಒಂದು ಗುಂಡಿ ಹುಡಿಕೆ ಬರ್ತೀವೇನ್ರಿ? ಅಷ್ಟು ಕ್ಲೀನ್ ಆಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಇದನ್ನ ನೀವು ತಡಿನಾರ್ದಲ್ಲೇ ಬೇಜವಾಬ್ದಾರಿ ಮಾತುಗಳನ್ನು ಮಾತನಾಡ್ತಕ್ಕಂಥವ್ರು ಕೆಲವರಿದ್ದಾರೆ. ಅವ್ರ ವೈಯಕ್ತಿಕ ದ್ವೇಷಕ್ಕೆ ಅದು ನಾನು ಹೊಣೆ ಅಲ್ಲ. ಅದನ್ನ ಇದು ಮಾಡೋದು ಬೇಡ. ಏನ್ ಮಾಡಿದ್ರಿ ಅಂತೇಳಿ ಅರಸೀಕೆರೆಗೆ ಬರ್ತೀರಿ. ಇವತ್ತು ಅರಸೀಕೆರೆ ಕರ್ನಾಟಕ ರಾಜ್ಯದಲ್ಲಿ, ಹಾಸನ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಪಂಕ್ತಿಗೆ ಹೋಗ್ತಾ ಇದೆ. ಮಾತನಾಡ್ತಾರೆ. ಇವತ್ತು ಮೊದಲನೇ ಸ್ಥಾನಕ್ಕೆ ಹೋಗ್ತಾ ಇದೆ ಅರಸೀಕೆರೆ ಅಂತ ಹೇಳಿ. ಆ ತರ ಇವತ್ತು ಅರಸೀಕೆರೆ ಬೆಳೀತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ